ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಈ ವೆಕ್ಸಾನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಈಗಾಗಲೇ 4-5 ವಿಡಿಯೋಗಳನ್ನು ಮಾಡಿದ್ದೀನಿ. ನಿಮ್ಮಲ್ಲಿ ಸಾಕಷ್ಟು ಜನ ಆ ವಿಡಿಯೋಗಳನ್ನು ನೋಡಿರ್ಬೋದು. ನನ್ನ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ ಕಂಪನಿಯ ಬಗ್ಗೆ ಇನ್ಫಾರ್ಮೇಷನನ್ನು ನಿಮ್ಗಳಿಗೆ ಕೊಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಆ ಕಂಪನಿಯ ಬಗ್ಗೆ ತಿಳ್ಕೊಳ್ಳೋದು ರಾಕೆಟ್ ಸೈನ್ಸ್ ಏನೂ ಅಲ್ಲ ಸ್ನೇಹಿತರೆ. ಜೊತೆಗೆ ನೀವು ಆ ಕಂಪನಿಯ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಕೂಡ ಇಲ್ಲ. ಕೇವಲ ನನ್ನ ವಿಡಿಯೋನ ನೋಡಿದ್ರೆ ಸಾಕಾಗತ್ತೆ. ಆದರೆ ನನಗೆ ಈಗ ಅನಿಸ್ತಾ ಇದೆ, ನಾನು ಯಾಕಾದರೂ ಆ ವೆಕ್ಸಾನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯ ಬಗ್ಗೆ ವಿಡಿಯೋನ ಮಾಡಿದೆ, ನಾನು ಆ ಕಂಪನಿಯ ಬಗ್ಗೆ ವಿಡಿಯೋನ ಮಾಡಿ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ ಸ್ನೇಹಿತರೆ, ನೀವು ನನಗೆ ಕಾಲ್ ಮಾಡ್ತೀರಿ, ಆ ಕಂಪನಿಯ ಬಗ್ಗೆ ಡೌಟ್ ಇದೆ ಕ್ಲಿಯರ್ ಮಾಡಿ ಅಂತ ಹೇಳಿ ನನಗೆ ಕಾಂಟ್ಯಾಕ್ಟ್ ಮಾಡ್ತೀರಿ. ನಾನು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಸ್ನೇಹಿತರೆ, ನೀವು ನಾನು ಮಾಡಿರುವಂಥ ವಿಡಿಯೋನ ನೋಡಿದರೆ ಸಾಕು, ಎಲ್ಲ ಡೌಟ್ಗಳು ಕೂಡ ಕ್ಲಿಯರ್ ಆಗುತ್ತೆ ನಿಮ್ಮಲ್ಲಿ. ಆದರೆ ಯಾರು ಕೂಡ ವಿಡಿಯೋನ ಪೂರ್ತಿಯಾಗಿ ಕ್ಲಿಯರ್ ಆಗಿ ನೋಡೋದಿಲ್ಲ, ಕೇವಲ ನಂಬರ್ ತಗೊಂಡು ನನಗೆ ಕಾಂಟ್ಯಾಕ್ಟ್ ಮಾಡ್ತೀರಿ. ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ, ನನಗೂ ಕೂಡ ಕೆಲಸ ಇರುತ್ತೆ, ಆ ಕೆಲಸವನ್ನು ಬಿಟ್ಟು ನಾನು ನಿಮ್ಮ ಜೊತೆ ಮಾತಾಡಬೇಕಾಗತ್ತೆ. ಆ ಟೈಮಿಗಾದರೂ ಸ್ವಲ್ಪ ವ್ಯಾಲ್ಯೂನ ಕೊಡಿ ಅಂತ ಹೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಆದರೆ ಯಾರೊಬ್ಬರು ಕೂಡ ನನ್ನ ಆ ರಿಕ್ವೆಸ್ಟಿಗೆ ಬೆಲೆನೇ ಕೊಡ್ತಾ ಇಲ್ಲ. ಬೆಲೆ ಕೊಡದೇ ಇದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಆದರೆ ನನ್ನನ್ನೇ ಒಬ್ಬ ಸ್ಕ್ಯಾಮರು ಫ್ರಾಡ್ ರೀತಿಯಲ್ಲಿ ಕೆಲವೊಬ್ಬರು ನೋಡ್ತಾ ಇದ್ದಾರೆ. ನಾನು ನನ್ನ ಬಳಿ ಮಾತಾಡೋದಕ್ಕೆ ಕೇಳಿದ್ದು ಕೇವಲ 100 ರೂಪೀಸು. ಅದು ಕೂಡ ನಾನು ಕೇಳ್ತಾ ಇರಲಿಲ್ಲ. ಯಾಕೆ ಅಂದರೆ ನನಗೂ ಕೂಡ ಕೆಲಸ ಇರುತ್ತೆ, ಆ ಕೆಲಸವನ್ನು ಬಿಟ್ಟು ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಕೇಳಿದ್ದು ಕೇವಲ 100 ರೂಪೀಸ್ ಮಾತ್ರ. ಆದರೆ ಕೇವಲ ಆ 100 ರೂಪೀಸನ್ನು ಕೊಡೋದಕ್ಕೆ ಜನರು ಎಷ್ಟು ಯೋಚನೆ ಮಾಡ್ತಾರೆ, ಯಾವ ರೀತಿಯಾಗಿ ಆಡ್ತಾರೆ ಅಂತ ಹೇಳಿದ್ರೆ, ನಾನೇನು ಅವ್ರ ಹತ್ರ ಲಕ್ಷಗಟ್ಟಲೆ ಕೇಳಿದ ರೀತಿಯಲ್ಲಿ ಆಡ್ತಾರೆ. ತೊಂದರೆ ಇಲ್ಲ, ನನಗೆ 100 ರೂಪೀಸನ್ನು ಕೊಡದೇ ಇದ್ದರೂ ಪರವಾಗಿಲ್ಲ. ಆದರೆ ಇಂತಹ ಸುಳ್ಳು ಕಂಪನಿಗಳನ್ನು ನಂಬಿಕೊಂಡು ಅವರು ಹೇಳುವಂಥ ಪೊಳ್ಳು ಭರವಸೆಯನ್ನು ನಂಬಿ ಲಕ್ಷಗಟ್ಟಲೆ ಸುರಿಯುವಾಗ ಇವರಿಗೆ ಏನು ಕೂಡ ಅನಿಸೋದಿಲ್ಲ. ಇವರು ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಅವರು ಹೇಳುವಂಥದ್ದೇ ಸತ್ಯ ಅಂತ ಹೇಳಿ ನಂಬಿ ಲಕ್ಷಗಟ್ಟಲೆ ಸುರಿತಾರೆ. ಆದರೆ ಕೇವಲ ನನ್ನಂಥ ವ್ಯಕ್ತಿಗೆ ಒಂದು 100 ರೂಪಾಯಿಯನ್ನು ಕೊಡೋದಕ್ಕೆ 1000 ಬಾರಿ ಯೋಚನೆ ಮಾಡ್ತಾರೆ. ನಾನು 100 ರೂಪೀಸನ್ನು ಪೇ ಮಾಡೋದಕ್ಕೆ ಹೇಳಿದ್ರೆ ಅವರು ಹೇಳ್ತಾರೆ, ನಾವು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀವಿ, ನೀವು ನಮ್ಮ ಜೊತೆ ಮಾತಾಡಿ ಅಂತ. ಸಬ್ಸ್ಕ್ರೈಬ್ ಮಾಡೋದು ನಾನು ಮಾಡುವಂಥ ವಿಡಿಯೋಗಳನ್ನು ನೀವು ನೋಡೋದಕ್ಕೆ, ನನ್ನ ಜೊತೆ ಮಾತಾಡೋದಕ್ಕೆಲ್ಲ. ಆದರೂ ಕೂಡ ನಾನು ಮೊದಲೇ ಫ್ರೀಯಾಗಿಯೇ ಕಾಲ್ಗಳನ್ನು ರಿಸೀವ್ ಮಾಡಿ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದೆ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಸಾಕಷ್ಟು ಕರೆಗಳು ಬರೋದಕ್ಕೆ ಶುರುವಾಯಿತು. ಎಲ್ಲರ ಕಾಲನ್ನು ಪಿಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನನಗೂ ಕೂಡ ಕೆಲಸ ಇರುತ್ತೆ, ಆ ಕೆಲಸವನ್ನು ಬಿಟ್ಟು ನಿಮ್ಮ ಕಾಲನ್ನು ರಿಸೀವ್ ಮಾಡಿ ನಿಮ್ಮ ಜೊತೆ ಮಾತಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ನಾನು ಕೇವಲ 100 ರೂಪೀಸನ್ನು ನಿಮ್ಮ ಬಳಿ ಕೇಳ್ತಾ ಇದ್ದೆ. ನಾನು ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇದ್ದೀನಿ ಫ್ರೀಯಾಗಿ. ಅದು ಕೂಡ ರಿಸ್ಕನ್ನು ತಗೊಂಡು. ಆ ಕಂಪ್ನಿಯವರು ನನ್ನ ಮೇಲೆ ಕೇಸ್ ಹಾಕೋದಕ್ಕೆ ಸಾಕಷ್ಟು ಟ್ರೈ ಮಾಡಿದರು, ಲೀಗಲ್ ನೋಟಿಸನ್ನು ಕೂಡ ಅವರು ಕಳಿಸಿದ್ರು. ಆದರೂ ಕೂಡ ನಾನು ವಿಡಿಯೋನ ಡಿಲೀಟ್ ಮಾಡೋದಕ್ಕೆ ಹೋಗಿಲ್ಲ. ಏಕೆ ಅಂತ ಹೇಳಿದರೆ, ಸಾಕಷ್ಟು ಜನರು ಇವರಿಂದ ಮೋಸ ಹೋಗಿದ್ದಾರೆ. ಇನ್ನು ಮತ್ತೆ ಮೋಸ ಹೋಗೋದು ಬೇಡ ಅಂತ ಹೇಳಿ ನಾನು ವಿಡಿಯೋನ ಡಿಲೀಟ್ ಮಾಡಿಲ್ಲ. ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡು ನೀವು ಕಷ್ಟಪಟ್ಟಿರೋ ಹಣವನ್ನು ಕಳ್ಕೋಬಾರ್ದು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದರೆ, ನೀವುಗಳು ಮಾತ್ರ ಕೇವಲ ನನಗೆ ಒಂದು 100 ರೂಪಾಯಿಯನ್ನು ಕೊಡೋದಕ್ಕೆ ಮೇಲೆ ಕೆಳಗೆ ನೋಡ್ತಾ ಇದ್ದೀರಿ. ಸ್ನೇಹಿತರೆ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಕೇವಲ ನಿಮ್ಮ ಹಣವನ್ನು ಕಳ್ಕೊಳ್ಳೋದಿಲ್ಲ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೂಡ ಕಳ್ಕೊತೀರಿ. ನಾನು ನಿಮ್ಮ ಹತ್ರ, ನೀವು ನನ್ನ ಹತ್ರ ಕಾಲ್ ಮಾಡಿ ಡೌಟ್ಗಳನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಫೋರ್ಸ್ ಕೂಡ ಮಾಡ್ತಾ ಇಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಪೇಷನ್ಸಿಂದ ನಾನು ಮಾಡಿರುವಂಥ ಪ್ರತಿಯೊಂದು ವಿಡಿಯೋಗಳನ್ನು ದಯವಿಟ್ಟು ಲಕ್ಷ್ಯ ಕೊಟ್ಟು ನೋಡಿ. ಎಲ್ಲ ಡೌಟ್ಗಳು ಕೂಡ ಕ್ಲಿಯರ್ ಆಗುತ್ತೆ. ನನಗೆ ಬೇಜಾರಾಗೋದು ಏನು ಅಂತ ಹೇಳಿದ್ರೆ, ಫ್ರಾಡ್ ಮಾಡುವವರು ನಿಮ್ಮ ಹತ್ರ ಹಣವನ್ನು ಕೇಳಿದರೆ ಹಿಂದೆ ಮುಂದೆ ಆಲೋಚನೆ ಮಾಡದೆ, ಯಾವುದೇ ಮುಲಾಜಿಲ್ಲದೆ ಅವರಿಗೆ ಹಣವನ್ನು ಕೊಡ್ತೀರಿ. ಆದರೆ ನನ್ನಂಥವರಿಗೆ ನೀವು ಒಂದು 100 ರೂಪಾಯಿಯನ್ನು ಕೊಡೋದಕ್ಕೆ ಎಷ್ಟು ಯೋಚನೆಯನ್ನು ಮಾಡ್ತೀರಿ? ನಾನು ಹೇಳೋದು ಅಷ್ಟೇ, ನನಗೆ ಕೊಡಬೇಕಾದ್ರೆ ನೀವು ಎಷ್ಟು ಯೋಚನೆಯನ್ನು ಮಾಡ್ತೀರೋ ಅಂತಹ ಕಂಪ್ನಿಗಳಿಗೆ ನೀವು ನಿಮ್ಮ ಕಷ್ಟಪಟ್ಟು ದುಡಿದಿರುವ ಹಣವನ್ನು ಕೊಡಬೇಕಾದ್ರೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ಅಂತ ಹೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋದು. ನೀವು ನನಗೆ ಹಣ ಕೊಡದೇ ಇದ್ರೂ ಬೇಜಾರಿಲ್ಲ, ಆದರೆ ವಿಡಿಯೋನಾದರೂ ಕೂಡ ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡಿ ಅವೇರ್ನೆಸ್
ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡೋದಕ್ಕೆ ಸಹಾಯ ಮಾಡಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.